ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಬ್ಯಾಡ್ ಬೆಂಗಳೂರಾಗಿದೆ. ಹೆಜ್ಜೆ ಹೆಜ್ಜೆಗೂ ಗುಂಡಿ, ಇಲ್ಲಿ ಬಿದ್ರೂ ಯಾರು ಕೇಳೋರಿಲ್ಲ. ಹೀಗಾಗಿ ಸ್ಥಳೀಯರೇ ರಸ್ತೆಯನ್ನ ರಿಪೇರಿ ಮಾಡಿ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕುಸಿದ ರಸ್ತೆ, ಗುಂಡಿಗೆ ಸಿಲುಕಿದ ಕಾರು. ಡಿಕೆಶಿಯವರೇ, ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು? ಬೆಂಗಳೂರನ್ನ ಬ್ರ್ಯಾಂಡ್ ಮಾಡಲು ಹೊರಟಿರುವ ಸರ್ಕಾರ ಹೆಮ್ಮಿಗೆಪುರ ವಾರ್ಡ್ ಮರೆತಿದೆ. ವರ್ಷಗಳಿಂದ ಈ ವಾರ್ಡ್ನ ರಸ್ತೆ ದುಸ್ಥಿತಿಗೆ ಸ್ಥಳೀಯರು, ವಾಹನ ಸವಾರರು ಕಂಗೆಟ್ಟಿದ್ದಾರೆ. ಹೆಮ್ಮಿಗೆಪುರ ಆದಿತ್ಯ ಲೇಔಟ್ನ 11ನೇ ಕ್ರಾಸ್ ರಸ್ತೆಯಲ್ಲಿ ಕಾರು ಒಂದು ಗುಂಡಿಯಲ್ಲಿ ಸಿಲುಕಿದ್ದು ಸವಾರರ ಪಾಡು ಮಾತ್ರ ಹೇಳತೀರದಾಗಿದೆ. ರಾಜಧಾನಿ ಬೆಂಗಳೂರಿನ ರಸ್ತೆಯೊಂದರ ಪರಿಸ್ಥಿತಿಯನ್ನು ನಾನಿವಾಗ ತೋರಿಸೋಕ್ಕೆ ಹೊರಟಿದ್ದೀನಿ. ಇದು ಹೆಮ್ಮಿಗೆಪುರ ವಾರ್ಡ್ಗೆ ಸೇರಿರುವಂತಹ ರಸ್ತೆ, ಆದಿತ್ಯ ಲೇಔಟು ಅಂದರೆ BDA ಲೇಔಟ್ಗೆ ಸಂಬಂಧಪಟ್ಟಂತಹ 11ನೇ ಕ್ರಾಸಿನ ರಸ್ತೆ ಇದಾಗಿದೆ. ರಸ್ತೆಯ ಸ್ಥಿತಿಯನ್ನು ನೀವು ನೋಡ್ಬೋದು. ಅಂದರೆ ಈ ಹಿಂದೆ ಪ್ರೈವೇಟ್ ಪೈಪ್ಲೈನ್ ಹಾಕಬೇಕಾದ್ರೆ ಆದಂತಹ ಅವಘಡದಿಂದ ಈ ರೀತಿಯಾಗಿ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಸರ್ಕಾರಕ್ಕೆ ಕಾದು ಸುಸ್ತಾದ ಜನ, ಸ್ವಂತ ಖರ್ಚಿನಲ್ಲಿ ರಸ್ತೆಗೆ ಸ್ಥಳೀಯರು ತ್ಯಾಪೆ. ಆದಿತ್ಯ ಲೇಔಟ್ನ 11ನೇ ಕ್ರಾಸ್ನಲ್ಲಿ ರಸ್ತೆ ಕುಸಿದಿದ್ರೆ ಅದೇ ಲೇಔಟ್ನ ಫಸ್ಟ್ ಮೇನ್ ರೋಡ್ ಓಡಾಡಲು ಕಷ್ಟಪಡುವ ಸ್ಥಿತಿಗೆ ತಲುಪಿದೆ. ಕಳೆದ 3 ವರ್ಷಗಳಿಂದ ರಸ್ತೆ ಟಾರ್ ಭಾಗ್ಯ ಕಂಡಿಲ್ಲ. ರಸ್ತೆ ಅವ್ಯವಸ್ಥೆ ಕಂಡು ಸ್ಥಳೀಯರೇ ಸ್ವಂತ ಖರ್ಚಿನಲ್ಲಿ ರಸ್ತೆಗೆ ತ್ಯಾಪೆ ಹಾಕಿಸಿದ್ದಾರೆ. ಇದೆಲ್ಲ ಹಾಕಿರೋದು ನೋಡಿ, ಇದು ಇನ್ನೂ ಹಳ್ಳದಲ್ಲಿತ್ತು. ಇಲ್ಲಿ ನೋಡಿ ಒಂದ್ಸರಿ, ಅಲ್ಲಿ ನೋಡಿ, ಅಲ್ಲಿ ಹಳ್ಳ ಹೆಂಗಿದೆ ಅಂತ. ಇದೆಲ್ಲ ಇವಾಗ ಜಲ್ಲಿಯೆಲ್ಲ ಹಾಕಿರೋದೆಲ್ಲ ನಾವು ಅವರು ಎಲ್ಲ ತೊಗೊಂಬಂದು ಜಲ್ಲಿ ಹಾಕಿಸಿ ಏನೋ ಒಂದು ಲೆವೆಲಿಗೆ ತೊಗೊಂಬಂದು ಇಟ್ಟಿದ್ದೀವಿ. ಅಟ್ಲೀಸ್ಟು ಯಾರು ಬಿದೋಗದೇ ಇರಲಿ ಅಂತ. ಈಗ ನೋಡಿ ಪಕ್ಕದಲ್ಲಿ BWSSB ಅಂತ ಹೇಳಿ ನೀರು ಬರ್ತಾ ಇಲ್ಲ ಅಂತೇಳಿ ಮತ್ತೆ ಹೋಗಿ ಅಗ್ದಿಟ್ಟಿದ್ದಾರೆ. ನಾವು ಹಿಂಗೆ ರೋಡನ್ನು ಜಲ್ಲಿ ಹಾಕೋದು, ಅವರು ಬಂದು ಅಗಿಯೋದು, ಇದೇ ಆಗಿದೆ ಕತೆ. ಆದಿತ್ಯ ಲೇಔಟ್ನ ಫಸ್ಟ್ ಮೇನ್ ರೋಡ್ ಬಿಟ್ಟು ಸುತ್ತಮುತ್ತಲಿನ ರಸ್ತೆಗೆ ಟಾರ್ ಹಾಕಲಾಗಿದೆ. ಆದರೆ ಈ ರಸ್ತೆ ಮಾತ್ರ 3 ವರ್ಷಗಳಿಂದ ಹಾಗೆ ಉಳಿದಿದೆ. ಕಳೆದ ಆಲ್ಮೋಸ್ಟ್ 3 ವರ್ಷ, ಐ ಥಿಂಕ್ ನನಗೆ ನೆನಪಿರುವ ಹಾಗೆ 2 ಇಲೆಕ್ಷನ್ನಿಂದನೂ ಕಂಟಿನ್ಯೂಸ್ಲಿ ಇಲ್ಲಿ ಬಂದಾಗ ನಾವು ಇಲ್ಲಿ ಲೋಕಲ್ ರೀಡರ್ಸ್ ಹತ್ರ ಇವ್ರ ಹತ್ರ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ, ತಿಳಿತಾ ಇಲ್ವಾ, ಆಯಿತು ಮಾಡ್ತೀವಿ ಅಂತ ಹೇಳಿ ಬಂದವರು BDA ಅಧಿಕಾರಿಗಳು ಅಥವಾ BBMP ಅಧಿಕಾರಿಗಳು, ತಿಮ್ಮಯ್ಯ ಅವರು ಬಂದಿದ್ದರು, ಅವರು ನೋಡ್ಕೊಂಡು ಹೋಗಿದ್ದಾರೆ, ತಿಳಿತಾ ಇಲ್ವಾ, ಇದನ್ನು ನೋಡ್ಕೊಂಡು ಹೋಗಿದ್ದಾರೆ. ಬಟ್ ಇವತ್ತಿನವರೆಗೂ ಯಾರೂ ಒಂದು ಕಲ್ಲನ್ನು ಸಹಿತ ಅಂದರೆ ಹೊಂಡವನ್ನು ಸಹಿತ ಮುಚ್ಚಿಲ್ಲ. BBMP ಒಂದು ಕಡೆ ರಸ್ತೆ ಹಾಕದೆ ಕಳ್ಳಾಟ ಮಾಡಿದ್ರೆ ಜಲಮಂಡಳಿ ಪೈಪ್ಲೈನ್ ಕೆಲಸ ಅಂತ ವಾರಕ್ಕೊಂದು ರಸ್ತೆ ಅಗಿತಿದೆ. ಇಲಾಖೆಗಳ ಕಳ್ಳಾಟದಿಂದ ಸ್ಥಳೀಯರ ನೆಮ್ಮದಿ ಹಾಳಾಗಿ ಹೋಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಬ್ಯಾಡ್ ಬೆಂಗಳೂರಾಗಿದೆ. ಹೆಜ್ಜೆ ಹೆಜ್ಜೆಗೂ ಗುಂಡಿ, ಇಲ್ಲಿ ಬಿದ್ರೂ ಯಾರು ಕೇಳೋರಿಲ್ಲ. ಹೀಗಾಗಿ ಸ್ಥಳೀಯರೇ ರಸ್ತೆಯನ್ನ ರಿಪೇರಿ ಮಾಡಿ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕುಸಿದ ರಸ್ತೆ, ಗುಂಡಿಗೆ ಸಿಲುಕಿದ ಕಾರು. ಡಿಕೆಶಿಯವರೇ, ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು? ಬೆಂಗಳೂರನ್ನ ಬ್ರ್ಯಾಂಡ್ ಮಾಡಲು ಹೊರಟಿರುವ ಸರ್ಕಾರ ಹೆಮ್ಮಿಗೆಪುರ ವಾರ್ಡ್ ಮರೆತಿದೆ. ವರ್ಷಗಳಿಂದ ಈ ವಾರ್ಡ್ನ ರಸ್ತೆ ದುಸ್ಥಿತಿಗೆ ಸ್ಥಳೀಯರು, ವಾಹನ ಸವಾರರು ಕಂಗೆಟ್ಟಿದ್ದಾರೆ. ಹೆಮ್ಮಿಗೆಪುರ ಆದಿತ್ಯ ಲೇಔಟ್ನ 11ನೇ ಕ್ರಾಸ್ ರಸ್ತೆಯಲ್ಲಿ ಕಾರು ಒಂದು ಗುಂಡಿಯಲ್ಲಿ ಸಿಲುಕಿದ್ದು ಸವಾರರ ಪಾಡು ಮಾತ್ರ ಹೇಳತೀರದಾಗಿದೆ. ರಾಜಧಾನಿ ಬೆಂಗಳೂರಿನ ರಸ್ತೆಯೊಂದರ ಪರಿಸ್ಥಿತಿಯನ್ನು ನಾನಿವಾಗ ತೋರಿಸೋಕ್ಕೆ ಹೊರಟಿದ್ದೀನಿ. ಇದು ಹೆಮ್ಮಿಗೆಪುರ ವಾರ್ಡ್ಗೆ ಸೇರಿರುವಂತಹ ರಸ್ತೆ, ಆದಿತ್ಯ ಲೇಔಟು ಅಂದರೆ BDA ಲೇಔಟ್ಗೆ ಸಂಬಂಧಪಟ್ಟಂತಹ 11ನೇ ಕ್ರಾಸಿನ ರಸ್ತೆ ಇದಾಗಿದೆ. ರಸ್ತೆಯ ಸ್ಥಿತಿಯನ್ನು ನೀವು ನೋಡ್ಬೋದು. ಅಂದರೆ ಈ ಹಿಂದೆ ಪ್ರೈವೇಟ್ ಪೈಪ್ಲೈನ್ ಹಾಕಬೇಕಾದ್ರೆ ಆದಂತಹ ಅವಘಡದಿಂದ ಈ ರೀತಿಯಾಗಿ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಸರ್ಕಾರಕ್ಕೆ ಕಾದು ಸುಸ್ತಾದ ಜನ, ಸ್ವಂತ ಖರ್ಚಿನಲ್ಲಿ ರಸ್ತೆಗೆ ಸ್ಥಳೀಯರು ತ್ಯಾಪೆ. ಆದಿತ್ಯ ಲೇಔಟ್ನ 11ನೇ ಕ್ರಾಸ್ನಲ್ಲಿ ರಸ್ತೆ ಕುಸಿದಿದ್ರೆ ಅದೇ ಲೇಔಟ್ನ ಫಸ್ಟ್ ಮೇನ್ ರೋಡ್ ಓಡಾಡಲು ಕಷ್ಟಪಡುವ ಸ್ಥಿತಿಗೆ ತಲುಪಿದೆ. ಕಳೆದ 3 ವರ್ಷಗಳಿಂದ ರಸ್ತೆ ಟಾರ್ ಭಾಗ್ಯ ಕಂಡಿಲ್ಲ. ರಸ್ತೆ ಅವ್ಯವಸ್ಥೆ ಕಂಡು ಸ್ಥಳೀಯರೇ ಸ್ವಂತ ಖರ್ಚಿನಲ್ಲಿ ರಸ್ತೆಗೆ ತ್ಯಾಪೆ ಹಾಕಿಸಿದ್ದಾರೆ. ಇದೆಲ್ಲ ಹಾಕಿರೋದು ನೋಡಿ, ಇದು ಇನ್ನೂ ಹಳ್ಳದಲ್ಲಿತ್ತು. ಇಲ್ಲಿ ನೋಡಿ ಒಂದ್ಸರಿ, ಅಲ್ಲಿ ನೋಡಿ, ಅಲ್ಲಿ ಹಳ್ಳ ಹೆಂಗಿದೆ ಅಂತ. ಇದೆಲ್ಲ ಇವಾಗ ಜಲ್ಲಿಯೆಲ್ಲ ಹಾಕಿರೋದೆಲ್ಲ ನಾವು ಅವರು ಎಲ್ಲ ತೊಗೊಂಬಂದು ಜಲ್ಲಿ ಹಾಕಿಸಿ ಏನೋ ಒಂದು ಲೆವೆಲಿಗೆ ತೊಗೊಂಬಂದು ಇಟ್ಟಿದ್ದೀವಿ. ಅಟ್ಲೀಸ್ಟು ಯಾರು ಬಿದೋಗದೇ ಇರಲಿ ಅಂತ. ಈಗ ನೋಡಿ ಪಕ್ಕದಲ್ಲಿ BWSSB ಅಂತ ಹೇಳಿ ನೀರು ಬರ್ತಾ ಇಲ್ಲ ಅಂತೇಳಿ ಮತ್ತೆ ಹೋಗಿ ಅಗ್ದಿಟ್ಟಿದ್ದಾರೆ. ನಾವು ಹಿಂಗೆ ರೋಡನ್ನು ಜಲ್ಲಿ ಹಾಕೋದು, ಅವರು ಬಂದು ಅಗಿಯೋದು, ಇದೇ ಆಗಿದೆ ಕತೆ.
ಆದಿತ್ಯ ಲೇಔಟ್ನ ಫಸ್ಟ್ ಮೇನ್ ರೋಡ್ ಬಿಟ್ಟು ಸುತ್ತಮುತ್ತಲಿನ ರಸ್ತೆಗೆ ಟಾರ್ ಹಾಕಲಾಗಿದೆ. ಆದರೆ ಈ ರಸ್ತೆ ಮಾತ್ರ 3 ವರ್ಷಗಳಿಂದ ಹಾಗೆ ಉಳಿದಿದೆ. ಕಳೆದ ಆಲ್ಮೋಸ್ಟ್ 3 ವರ್ಷ ಐ ಥಿಂಕ್ ನನಗೆ ನೆನಪಿರುವ ಹಾಗೆ 2 ಇಲೆಕ್ಷನ್ನಿಂದನೂ ಕಂಟಿನ್ಯೂಸ್ಲಿ ಇಲ್ಲಿ ಬಂದಾಗ ನಾವು ಇಲ್ಲಿ ತುಂಬ ಇಲ್ಲಿ ಲೋಕಲ್ ರೀಡರ್ಸ್ ಹತ್ರ ಇವ್ರ ಹತ್ರ ಎಲ್ಲ ಥರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ, ತಿಳಿತಾ ಇಲ್ವಾ, ಆಯಿತು ಮಾಡ್ತೀವಿ ಅಂತ ಹೇಳಿ ಬಂದವರು ಬಿ ಡಿ ಎ ಅಧಿಕಾರಿಗಳು ಅಥವಾ BBMP ಅಧಿಕಾರಿಗಳು ತಿಮ್ಮಯ್ಯ ಅವರು ಬಂದಿದ್ದರು, ಅವರು ನೋಡ್ಕೊಂಡು ಹೋಗಿದ್ದಾರೆ, ತಿಳಿತಾ ಇಲ್ವಾ, ಇದನ್ನು ನೋಡ್ಕೊಂಡು ಹೋಗಿದ್ದಾರೆ. ಬಟ್ ಇವತ್ತಿನವರೆಗೂ ಯಾರೂ ಒಂದು ಕಲ್ಲನ್ನು ಸಹಿತ ಅಂದರೆ ಹೊಂಡವನ್ನು ಸಹಿತ ಮುಚ್ಚಿಲ್ಲ. BBMP ಒಂದು ಕಡೆ ರಸ್ತೆ ಹಾಕದೆ ಕಳ್ಳಾಟ ಮಾಡಿದ್ರೆ ಜಲಮಂಡಳಿ ಪೈಪ್ಲೈನ್ ಕೆಲಸ ಅಂತ ವಾರಕ್ಕೊಂದು ರಸ್ತೆ ಅಗಿತಿದೆ. ಇಲಾಖೆಗಳ ಕಳ್ಳಾಟದಿಂದ ಸ್ಥಳೀಯರ ನೆಮ್ಮದಿ ಹಾಳಾಗಿ ಹೋಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಬ್ಯಾಡ್ ಬೆಂಗಳೂರಾಗಿದೆ. ಹೆಜ್ಜೆ ಹೆಜ್ಜೆಗೂ ಗುಂಡಿ ಇಲ್ಲಿ ಬಿದ್ರೂ ಯಾರು ಕೇಳೋರಿಲ್ಲ. ಹೀಗಾಗಿ ಸ್ಥಳೀಯರೇ ರಸ್ತೆಯನ್ನ ರಿಪೇರಿ ಮಾಡಿ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕುಸಿದ ರಸ್ತೆ, ಗುಂಡಿಗೆ ಸಿಲುಕಿದ ಕಾರು. DKಶಿಯವರೇ, ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು? ಬೆಂಗಳೂರನ್ನ ಬ್ರ್ಯಾಂಡ್ ಮಾಡಲು ಹೊರಟಿರುವ ಸರ್ಕಾರ ಹೆಮ್ಮಿಗೆಪುರ ವಾರ್ಡ್ ಮರೆತಿದೆ. ವರ್ಷಗಳಿಂದ ಈ ವಾರ್ಡ್ನ ರಸ್ತೆ ದುಸ್ಥಿತಿಗೆ ಸ್ಥಳೀಯರು, ವಾಹನ ಸವಾರರು ಕಂಗೆಟ್ಟಿದ್ದಾರೆ. ಹೆಮ್ಮಿಗೆಪುರ ಆದಿತ್ಯ ಲೇಔಟ್ನ 11ನೇ ಕ್ರಾಸ್ ರಸ್ತೆಯಲ್ಲಿ ಕಾರು ಒಂದು ಗುಂಡಿಯಲ್ಲಿ ಸಿಲುಕಿದ್ದು ಸವಾರರ ಪಾಡು ಮಾತ್ರ ಹೇಳತೀರದಾಗಿದೆ. ರಾಜಧಾನಿ ಬೆಂಗಳೂರಿನ ರಸ್ತೆಯೊಂದರ ಪರಿಸ್ಥಿತಿಯನ್ನು ನಾನಿವಾಗ ತೋರಿಸೋಕ್ಕೆ ಹೊರಟಿದ್ದೀನಿ. ಇದು ಹೆಮ್ಮಿಗೆಪುರ ವಾರ್ಡ್ಗೆ ಸೇರಿರುವಂತಹ ರಸ್ತೆ, ಆದಿತ್ಯ ಲೇಔಟು ಅಂದರೆ BDA ಲೇಔಟ್ಗೆ ಸಂಬಂಧಪಟ್ಟಂತಹ 11ನೇ ಕ್ರಾಸಿನ ರಸ್ತೆ ಇದಾಗಿದೆ. ರಸ್ತೆಯ ಸ್ಥಿತಿಯನ್ನು ನೀವು ನೋಡ್ಬೋದು. ಅಂದರೆ ಈ ಹಿಂದೆ ಪ್ರೈವೇಟ್ ಪೈಪ್ಲೈನ್ ಹಾಕಬೇಕಾದ್ರೆ ಆದಂತಹ ಅವಘಡದಿಂದ ಈ ರೀತಿಯಾಗಿ ಆಗಿದೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಸರ್ಕಾರಕ್ಕೆ ಕಾದು ಸುಸ್ತಾದ ಜನ, ಸ್ವಂತ ಖರ್ಚಿನಲ್ಲಿ ರಸ್ತೆಗೆ ಸ್ಥಳೀಯರು ತ್ಯಾಪೆ. ಆದಿತ್ಯ ಲೇಔಟ್ನ 11ನೇ ಕ್ರಾಸ್ನಲ್ಲಿ ರಸ್ತೆ ಕುಸಿದಿದ್ರೆ ಅದೇ ಲೇಔಟ್ನ ಫಸ್ಟ್ ಮೇನ್ ರೋಡ್ ಓಡಾಡಲು ಕಷ್ಟಪಡುವ ಸ್ಥಿತಿಗೆ ತಲುಪಿದೆ. ಕಳೆದ 3 ವರ್ಷಗಳಿಂದ ರಸ್ತೆ ಟಾರ್ ಭಾಗ್ಯ ಕಂಡಿಲ್ಲ. ರಸ್ತೆ ಅವ್ಯವಸ್ಥೆ ಕಂಡು ಸ್ಥಳೀಯರೇ ಸ್ವಂತ ಖರ್ಚಿನಲ್ಲಿ ರಸ್ತೆಗೆ ತ್ಯಾಪೆ ಹಾಕಿಸಿದ್ದಾರೆ. ಇದೆಲ್ಲ ಹಾಕಿರೋದು ನೋಡಿ, ಇದು ಇನ್ನೂ ಹಳ್ಳದಲ್ಲಿತ್ತು. ಇಲ್ಲಿ ನೋಡಿ ಒಂದ್ಸರಿ ಅಲ್ಲಿ ನೋಡಿ, ಅಲ್ಲಿ ಹಳ್ಳ ಹೆಂಗಿದೆ ಅಂತ. ಇದೆಲ್ಲ ಇವಾಗ ಜಲ್ಲಿ ಎಲ್ಲ ಹಾಕಿರೋದೆಲ್ಲ ನಾವು ಅವರು ಎಲ್ಲ ತೊಗೊಂಬಂದು ಜಲ್ಲಿ ಹಾಕಿಸಿ ಏನೋ ಒಂದು ಲೆವೆಲಿಗೆ ತೊಗೊಂಬಂದು ಇಟ್ಟಿದ್ದೀವಿ. ಅಟ್ಲೀಸ್ಟು ಯಾರು ಬಿದೋಗದೇ ಇರಲಿ ಅಂತ. ಈಗ ನೋಡಿ ಪಕ್ಕದಲ್ಲಿ BWSSB ಅಂತ ಹೇಳಿ ನೀರು ಬರ್ತಾ ಇಲ್ಲ ಅಂತೇಳಿ ಮತ್ತೆ ಹೋಗಿ ಅಗ್ದಿಟ್ಟಿದ್ದಾರೆ. ನಾವು ಹಿಂಗೆ ರೋಡನ್ನು ಜಲ್ಲಿ ಹಾಕೋದು, ಅವ್ರು ಬಂದು ಅಗಿಯೋದು, ಇದೇ ಆಗಿದೆ ಕತೆ. ಆದಿತ್ಯ ಲೇಔಟ್ನ ಫಸ್ಟ್ ಮೇನ್ ರೋಡ್ ಬಿಟ್ಟು ಸುತ್ತಮುತ್ತಲಿನ ರಸ್ತೆಗೆ ಟಾರ್ ಹಾಕಲಾಗಿದೆ. ಆದರೆ ಈ ರಸ್ತೆ ಮಾತ್ರ 3 ವರ್ಷಗಳಿಂದ ಹಾಗೆ ಉಳಿದಿದೆ. ಕಳೆದ ಆಲ್ಮೋಸ್ಟ್ 3 ವರ್ಷ ಐ ಥಿಂಕ್ ನನಗೆ ನೆನಪಿರುವ ಹಾಗೆ 2 ಇಲೆಕ್ಷನ್ನಿಂದನೂ ಕಂಟಿನ್ಯೂಸ್ಲಿ ಇಲ್ಲಿ ಬಂದಾಗ ನಾವು ಇಲ್ಲಿ ತುಂಬ ಇಲ್ಲಿ ಲೋಕಲ್ ರೀಡರ್ಸ್ ಹತ್ರ ಇವ್ರ ಹತ್ರ ಎಲ್ಲ ಥರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ, ತಿಳಿತಾ ಇಲ್ವಾ, ಆಯಿತು ಮಾಡ್ತೀವಿ ಅಂತ ಹೇಳಿ ಬಂದವರು BDA ಅಧಿಕಾರಿಗಳು ಅಥವಾ BBMP ಅಧಿಕಾರಿಗಳು ತಿಮ್ಮಯ್ಯ ಅವರು ಬಂದಿದ್ದರು, ಅವರು ನೋಡ್ಕೊಂಡು ಹೋಗಿದ್ದಾರೆ, ತಿಳಿತಾ ಇಲ್ವಾ, ಇದನ್ನು ನೋಡ್ಕೊಂಡು ಹೋಗಿದ್ದಾರೆ. ಬಟ್ ಇವತ್ತಿನವರೆಗೂ ಯಾರೂ ಒಂದು ಕಲ್ಲನ್ನು ಸಹಿತ ಅಂದರೆ ಹೊಂಡವನ್ನು ಸಹಿತ ಮುಚ್ಚಿಲ್ಲ. BBMP ಒಂದು ಕಡೆ ರಸ್ತೆ ಹಾಕದೆ ಕಳ್ಳಾಟ ಮಾಡಿದ್ರೆ ಜಲಮಂಡಳಿ ಪೈಪ್ಲೈನ್ ಕೆಲಸ ಅಂತ ವಾರಕ್ಕೊಂದು ರಸ್ತೆ ಅಗಿತಿದೆ. ಇಲಾಖೆಗಳ ಕಳ್ಳಾಟದಿಂದ ಸ್ಥಳೀಯರ ನೆಮ್ಮದಿ ಹಾಳಾಗಿ ಹೋಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.